ನೂತನ ಹಿಂದೂ ಸೇವಾ ಪ್ರತಿಷ್ಠಾನದ ವತಿಯಿಂದ ನಡೆಯುವಂಥ ಈ ವನಮಹೋತ್ಸವದ ಕಾರ್ಯಕ್ರಮಕ್ಕೆ ಸೇರಿದಂಥ ಎಲ್ಲ ಸನಾತನ ಹಿಂದೂ ಪ್ರತಿಷ್ಠಾನದ ಸದಸ್ಯರಿಗೆ ಹಾಗೂ ಪುಟಾಣಿ ಮಕ್ಕಳಿಗೆ ಹಾಗೂ ನಮ್ಮ ಬಾಲ ಸಂರಕ್ಷಣಾ ಕೇಂದ್ರದ ಪದಾಧಿಕಾರಿಗಳಿಗೆ ಹಾಗೂ ನೆರೆದಿರುವಂಥ ಎಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸ್ತಾ, ಹಾಗೆ ಇಲ್ಲಿ ಸೇರಿರುವಂಥ ಮಾಧ್ಯಮ ಮಿತ್ರರೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಇಂದಿನ ದಿನ ನಾವು ಪ್ರಥಮವಾಗಿ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಎಂಬ ಒಂದು ಸಂಘದ ವತಿಯಿಂದ ವನಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ನಾವು ಪರಿಸರವನ್ನು ತುಂಬ ಕಾಳಜಿಯಿಂದ ರಕ್ಷಿಸಬೇಕಾಗ್ತದೆ. ಯಾಕಂದರೆ ನಶಿಸಿ ಹೋಗುವಂಥ ಈ ನಮ್ಮ ಕೃಷಿ ಹಾಗೂ ಇನ್ನಿತರ ಚಟುವಟಿಕೆಗಳು ಹಾಗೂ ಪರಿಸರದಿಂದ ನಮಗೆ ತುಂಬ ತೊಂದರೆ ಆಗುವಂಥ ಒಂದು ಸಂದರ್ಭ ಇದೆ. ಇವಾಗ ನಾವು ಈ ನಮ್ಮ ಪರಿಸರವನ್ನು ನೋಡಿದರೆ ಕಾಂಕ್ರೀಟ್ನ ಕಟ್ಟಡಗಳು ತಲೆ ಎತ್ತಾ ಇದೆ, ಕಾಡು ನಾಶವಾಗ್ತಾ ಇದೆ, ಮರಗಳು ನಾಶವಾಗ್ತಾ ಇದೆ. ಈ ಕಾಲದಲ್ಲಿ ನಾವು ನಮ್ಮ ಪರಿಸರದಲ್ಲಿ ಉಳಿದಿರುವಂಥ ಜಾಗದಲ್ಲಿ ನಾವು ಗಿಡಗಳನ್ನು ನೆಟ್ಟು ಪರಿಸರವನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿಕೊಡಬೇಕಾಗ್ತದೆ. ಇಂಥ ಒಂದು ಕೆಲಸಕ್ಕೆ ತಾವೆಲ್ಲರೂ ಕೈ ಜೋಡಿಸಿದ್ದೀರಾ. ತಮಗೆ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ವತಿಯಿಂದ ಅನಂತ ಧನ್ಯವಾದಗಳು. ಜಗದೀಶರವರಿದ್ದಾರೆ, ಹಾಗೆ ನಮ್ಮ ಕೋಶಾಧಿಕಾರಿ ಅಂತ ಸುನೀಲ್ ಇದ್ದಾರೆ, ಹಾಗೂ ನಮ್ಮ ಕಾರ್ಯದರ್ಶಿಯಾದಂಥ ದಿನೇಶ್ರವರಿದ್ದಾರೆ, ಜೊತೆ ಕಾರ್ಯದರ್ಶಿಯಾದಂಥ ರಾಮಚಂದ್ರ ಮತ್ತು ಲತೀಶ್ ರೈ ಅವರಿದ್ದಾರೆ. ಹಾಗೆ ನಮ್ಮ ಈ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಸಂಚಾಲಕರಾದಂಥ ಪವಿತ್ರ ಕುಮಾರ್ ಗಟ್ಟಿಯವರಿದ್ದಾರೆ, ಹಾಗೂ ಕೃಷ್ಣಶೆಟ್ಟಿ ತಾಮರ್ರವರಿದ್ದಾರೆ, ರಮೇಶ್ ಅಣ್ಣ ಇದ್ದಾರೆ, JP ರೈ ಅವರಿದ್ದಾರೆ, ಸುರೇಶ್ ಶೆಟ್ಟಿ ಅಮ್ಮಲಮಗರಿದ್ದಾರೆ, ರಮೇಶ್ ರೈ ಕಕ್ಕೆಮೆಜಲಿದ್ದಾರೆ, ರಾಮಣ್ಣ ಶೆಟ್ಟಿ ಕಕ್ಕೆಮೆಜಲಿದ್ದಾರೆ, ಮಹಿಳಾ ವಿಭಾಗದ ನಮಸ್ಕಾರ. ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಇತ್ತೀಚಿನ ದಿನಗಳಲ್ಲಿ ಅನೇಕ ಧಾರ್ಮಿಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ವನಮಹೋತ್ಸವ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ ಉದ್ದೇಶ ಏನಂತಂದರೆ, ಇಡೀ ನಮ್ಮ ದೇಶದಲ್ಲಿ ಮರವನ್ನು ಬೆಳೆಸಿ ನಾಡನ್ನು ಉಳಿಸಿ ಅನ್ನುವಂಥ ಒಂದು ಮುನ್ನೆಚ್ಚರಿಕೆಗಳನ್ನು ಈಗಾಗಲೇ ನಮ್ಮ ಹಿರಿಯವರೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಸಾಲುಮರ ತಿಮ್ಮಕ್ಕ ಇಡೀ ಬ್ಯಾಂಗ್ಳೂರನ್ನು ಗ್ರೀನ್ ಸಿಟಿಯಾಗಿ ಮಾಡಿದ್ದಾರೆ. ಇವತ್ತು ಮಂಗಳೂರಿಗೆ ನಾವು ಹೋಲಿಸಿದರೆ ಮಂಗಳೂರು ತೀರಾ
ಒಂದು ಉರಿತನ ಅಥವಾ ಬಿಸಿಲಿನ ವೇಗದಲ್ಲಿ ಒದ್ದಾಡ್ತಿದೆ. ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿದ್ದೀರ 40ರ ಮಟ್ಟಕ್ಕೆ ನಮ್ಮ ಈ ಇದರ ಹವೆಗಳು ಜಾಸ್ತಿ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಅದು ಇಲ್ಲವೇ ಇಲ್ಲ. ಇಷ್ಟೊಂದು ನಮ್ಮ ಬಿಸಿಲಿನ ತಾಪ 40ಕ್ಕೆ ಏರಿದಿಲ್ಲ. ಇದಕ್ಕೆ ಕಾರಣ ಏನಂತಂದರೆ ಮಂಗಳೂರಲ್ಲಿ ಅನೇಕ ಕಟ್ಟಡಗಳನ್ನು ಈಗಾಗಲೇ ನಿರ್ಮಾಣ ಮಾಡೋದು ಅಥವಾ ಅನೇಕ ಮರಗಳನ್ನು ಕಡಿಯೋದು, ಎಲ್ಲೂ ಕೂಡ ಗುಡ್ಡ ಮರಗಳು ಇಲ್ಲದ ಕಾರಣ ಈ ವರ್ಷ ಮಳೆನೂ ಕೂಡ ಮಂಗಳೂರಿಗಿಲ್ಲ. ಮಳೆ ಬರಬೇಕಂದ್ರೆ ನಮ್ಮ ಹಿರಿಯವರು ಹೇಳ್ತಿದ್ರು, ನಮಗೆ ಗುಡ್ಡ ಕಾಡುಗಳು ಬೇಕು, ತಂಪಾದ ಇದು ಬೇಕು, ಇದರಿಂದಾಗಿ ಮಳೆ ಬರುತ್ತೆ ಅಂತ. ಇಲ್ಲಿ ಗುಡ್ಡಗಳನ್ನು ಮರಗಳನ್ನು ಕಡಿಯೋದ್ರಿಂದ ತಾಪಮಾನಗಳು ಜಾಸ್ತಿಯಾಗಿ ಮನುಷ್ಯರಿಗೆ ಜೀವನ ಮಾಡೋಕ್ಕೆ ಕಷ್ಟ ಆಗಿರುವಂಥ ಮಂಗಳೂರು. ಹಾಗಾಗಿ ಪ್ರತಿಯೊಬ್ಬರಲ್ಲೂ ನಾವು ಹೇಳೋದು ಏನಂತಂದರೆ ಮರಗಳನ್ನು ಬೆಳೆಸಿ ನಮ್ಮ ಇದನ್ನು ನಾಡನ್ನು ಉಳಿಸಿ ಅಂತ ಹೇಳ್ಕೊಳ್ಳೋ ಮೂಲಕ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಇವತ್ತು ಮರಗಳನ್ನು ನೆಡುವ ಮೂಲಕ ಜನಗಳಿಗೆ ತಂಪಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಮುಂದಿನ ದಿನಗಳಲ್ಲಿ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಅನೇಕ ಕೆಲಸಗಳ ಬಗ್ಗೆ ಚಿಂತನೆಗಳನ್ನು ಮಾಡಿದೆ. ಬಡವರಿಗೆ ಸಹಕಾರ ಮಾಡೋದು ಅಥವಾ ತೊಂದರೆ ಇದ್ದವರಿಗೆ ಸಹಕಾರ ಮಾಡೋದು, ನೊಂದಂಥ ಜೀವಿಗಳಿಗೆ ಸಾಂತ್ವನ ಹೇಳೋದು. ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಬರುವಂಥ ನಮ್ಮ ಅಷ್ಟಮಿ ಅಥವಾ ದಿನಗಳು ಫಿಕ್ಸ್ ಮಾಡಿಲ್ಲ. ಬಡ ಕುಟುಂಬಗಳಿಗೆ ಅಕ್ಕಿ ವಿತರಣೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಬರೋಬ್ಬರಿ 2,000 kg ಅಕ್ಕಿ ವಿತರಣೆಗಳು ಇದೇ ದೇವರ ಸನ್ನಿಧಾನದಲ್ಲಿ ಬಡವರಿಗೆ ಹಂಚಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ವಿ. ಇದಕ್ಕೆ ದಿನವನ್ನು ನಾವು ನಿಗದಿಪಡಿಸಲಿಲ್ಲ. ದಾನಿಗಳ ಸಹಕಾರದ ಮೂಲಕ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಬಡವರಿಗೆ 2,000 kg ಅಕ್ಕಿ ವಿತರಣೆಯನ್ನು ಬರುವಂಥ ದಿನಗಳಲ್ಲಿ ಖಂಡಿತವಾಗೂ ಇದು ನೆರವೇರಿಸ್ತೀವಿ. ಅದೇ ರೀತಿ ಈ ಸಂದರ್ಭಗಳಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಮಾಧ್ಯಮಗಳು, ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳು, ಮಹಿಳಾ ಮಂಡಲದವರು, ಇಲ್ಲಿ ಆಗಮಿಸುವಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಿಂದೂ ಸನಾತನ ಸೇವಾ ಪ್ರತಿಷ್ಠಾನದ ನಾವು ಕಳೆದ ಫೆಬ್ರವರಿಯಲ್ಲಿ ಏನು ಅಧಿಕೃತವಾಗಿ ನಮ್ಮದು ಉದ್ಘಾಟನೆಗೊಂಡ ನಂತರ ಇದು ನಮ್ಮದು 2ನೇ ಬಹಿರಂಗ ಕಾರ್ಯಕ್ರಮ. ಇವತ್ತು ಸಮಾಜಕ್ಕೆ ಏನಾದರೂ ಅರ್ಪಿಸುವ ಉದ್ದೇಶದಲ್ಲಿ ನಾವು ಈ ಒಂದು ನಮ್ಮ ಸಂಸ್ಥೆಯನ್ನು ಆರಂಭಿಸಿದ್ದೇವೆ. ಬೇರೆ ಬೇರೆ ಸಮಾಜಮುಖಿ ಕೆಲಸವನ್ನು ಮಾಡಿದ್ದು ಮೊನ್ನೆ ಏಪ್ರಿಲ್ ತಿಂಗಳಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಬಹಳ ಅದ್ಧೂರಿಯಿಂದ ನಾವು ಬಾಲ ಸಂರಕ್ಷಣಾ ಕೇಂದ್ರದಿಂದ ಇಲ್ಲಿಯವರೆಗೆ ಮೆರವಣಿಗೆಯಲ್ಲಿ ಬಂದು ಬಹಳ ಅದ್ಧೂರಿಯಲ್ಲಿ ಆಚರಿಸಿದ್ದೆ. ಅದೇ ರೀತಿ ಮುಂದಕ್ಕೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಇವತ್ತು ಈ ಒಂದು ಪರಿಸರವನ್ನು ಉಳಿಸುವ ದೃಷ್ಟಿಯಿಂದ ಒಂದು ವನ ಮಹೋತ್ಸವವನ್ನು ನಾವು ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ಈಗಾಗಲೇ ಮಾಡಿ ಈಗ ರಾಜರಾಜೇಶ್ವರಿ ದೇವಸ್ಥಾನದ ಪರಿಸರದಲ್ಲೂ ನೆಡಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀಯುತ ಸುರೇಶ್ ಅವರವರು ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೆ ಅವರಿಗೆ ನಾನು ನಮ್ಮ ಸನಾತನ ಸೇವಾ ಪ್ರತಿಷ್ಠಾನದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕೋಶಾಧಿಕಾರಿಯಾದ ಸುನಿಲ್ ಅಣ್ಣನವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಯಾದ ದಿನೇಶ್ ಗಟ್ಟಿಯವರಿದ್ದಾರೆ, ನಮ್ಮದು ಸಂಚಾಲಕರಾದ ಪವಿತ್ರ ಕುಮಾರ್ ಗಟ್ಟಿ, ಕೃಷ್ಣ ಶೆಟ್ಟಿ ತಾಮರ್ ಹಾಗೂ ರಮೇಶ್ ಅಣ್ಣ ಇದ್ದಾರೆ. ಅದೇ ರೀತಿ ಜೊತೆ ಕಾರ್ಯದರ್ಶಿಗಳಾದ ರಾಮಚಂದ್ರ ಶೆಟ್ಟಿ, ಲತೀಶ್ ರೈ ಇದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾದ ಜಗನ್ನಾಥ್ ಸಾಲ್ಯನ್ ಇದ್ದಾರೆ. ಅದೇ ರೀತಿ ಮಹಿಳಾ ತಂಡವಿದ್ದೆ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಸನಾತನದ ಎಲ್ಲ ಸದಸ್ಯರಿಗೂ, ಮಹಿಳಾ ತಂಡವು ಹಾಗೂ ನಮಗೆ ಇಲ್ಲಿ ಸಹಕಾರವನ್ನು ನೀಡಿದ ಬಾಲ ಸಂರಕ್ಷಣಾ ಕೇಂದ್ರ ಹಾಗೂ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿಯವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ